ಸಿಲಿಕಾನ್ ಸಿಟಿ ಜನರ ಫೇವ್ರೆಟ್ ಸ್ಪಾಟ್ ಅಂದರೆ ಕಬ್ಬನ್ ಪಾರ್ಕ್. ವಾಕಿಂಗ್ ಹೋಗೋರಿಗೆ ಈಗ ಸದ್ಯ ಒಂದು ರೀತಿಯ ಕಿರಿಕಿರಿ ಆಗ್ತಿದೆಯಂತೆ. ಅಲ್ಲಿ ಆಟ ಆಡ್ತಾರೆ, ಇದರಿಂದಾಗಿ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಕಡಿವಾಣ ಹಾಕಿ ಅಂತ ಕೋರಿದ್ದಾರೆ. ಈ ನಡುವೆ ಅದಕ್ಕೆ ದಂಡಕ್ಕೂ ಕೂಡ ಮುಂದಾಗಿದೆ ಪಾಲಿಕೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಕಬ್ಬನ್ ಪಾರ್ಕ್ಗೆ ಬರೋ ಮುನ್ನ ಹುಷಾರ್. ಕಬ್ಬನ್ ಪಾರ್ಕ್ನಲ್ಲಿ ಕ್ರೀಡೆ ನಿಷೇಧ, ನಿಯಮ ಮೀರಿದ್ರೆ ದಂಡ ವಸೂಲಿ ಫಿಕ್ಸ್. ಬೆಂಗಳೂರಿನ ಹೃದಯ ಭಾಗದಲ್ಲಿರೋ ಕಬ್ಬನ್ ಪಾರ್ಕ್ ಹಚ್ಚ ಹಸಿರಿನ ಹೊದಿಕೆಯುಟ್ಟ ಸುಂದರ ಸರ್ಕಾರಿ ಉದ್ಯಾನವನ. ಪ್ರತಿನಿತ್ಯ ಈ ತೋಟವನ್ನ ನೋಡಲು ಸಾವಿರಾರು ಜನ ಬರ್ತಾರೆ. ಈ ಉದ್ಯಾನವನ ತೋಟಗಾರಿಕೆ ಇಲಾಖೆಗೆ ಸೇರಿದ್ದು ಹಸಿರು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕೆಲವೊಂದು ನಿಯಮಗಳನ್ನ ಜಾರಿಗೆ ತಂದಿದೆ. ಇತ್ತೀಚೆಗಷ್ಟೇ ಆಟೋ, ಲಾರಿ, ಗೂಡ್ಸ್ ಸೇರಿದಂತೆ ಹೆವಿ ವೆಹಿಕಲ್ಗಳನ್ನ ನಿರ್ಬಂಧ ಮಾಡಲಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಕಬ್ಬನ್ ಪಾರ್ಕ್ಗೆ ಬಂದು ಕ್ರಿಕೆಟ್, ಶಟಲ್ ಕಾಕ್ ಸೇರಿದಂತೆ ಹಲವು ಆಟಗಳನ್ನು ಆಡುವವರ ಸಂಖ್ಯೆ ಹೆಚ್ಚಾಗಿದೆ. ಆದರೆ ಪಾರ್ಕ್ನಲ್ಲಿ ಅಂತಹ ಸ್ಪೋರ್ಟ್ಸ್ಗಳನ್ನು ನಿಷೇಧಿಸಲಾಗಿದೆ. ಆಟೋಗಳಿಗೆ ಎಂಟ್ರಿ ಇಲ್ಲ ಒಳಗಡೆ, ಮತ್ತು ಗೂಡ್ಸ್ ಗಾಡಿ ಮತ್ತು ಲಾರಿ, ದೊಡ್ಡ ಬಸ್ಗಳು ಎಲ್ಲ ಕಬ್ಬನ್ ಪಾರ್ಕಲ್ಲಿ ಎಂಟ್ರಿ ಇಲ್ಲ. ಸೊ ದಯವಿಟ್ಟು ಯಾರು ಆಟೋದವರು ಕೂಡ ಒಳಗಡೆ ಬರಬೇಡಿ, ಯಾಕಂದರೆ ನಿಮಗೆ ಫೈನ್ ಬೀಳುತ್ತೆ. ಆಮೇಲೆ ಆಟ ಆಡೋದು ಅಷ್ಟೇ, ಒಳಗಡೆ ಆಟ ಆಡಲಿಕ್ಕೆ ಯಾವುದೇ ಥರದ ಪರ್ಮಿಷನ್ ಇಲ್ಲ. ತುಂಬ ಜನ ಅದೇನಾಗಿದೆ, ಕಬ್ಬನ್ ಪಾರ್ಕು ಫ್ರೀ, ಒಳಗಡೆ ಎಲ್ಲ ಎಂಟ್ರಿ ಇದೆ ಅಂದ್ಕೊಂಡು ಕ್ರಿಕೆಟ್ ಆಡೋಕ್ಕೆ ಬರ್ತಾರೆ, ಸೆಟಲ್ ಕಾಕ್ ಆಡ್ತಾರೆ, ಆಮೇಲೆ ಫ್ರಿಸ್ಬಿ ಆಡ್ತಾರೆ. ಇದೆಲ್ಲ ಯಾವುದಕ್ಕೂ ಅವಕಾಶ ಇಲ್ಲ. ದಯವಿಟ್ಟು ಇಂಥವೆಲ್ಲ ಅವಾಯ್ಡ್ ಮಾಡಿ. ಒಂದು ರೀತಿಯಲ್ಲಿ ಹೇಳ್ತಾ ಇದ್ದೀವಿ, ಈಗ ಎಲ್ಲ ಹೇಳ್ಕೊಂಡು ಫಸ್ಟ್ ಟೈಮ್ ಹೇಳಿ ಕಳಿಸ್ತೀವಿ, ಮತ್ತೆ ಸೆಕೆಂಡ್ ಟೈಮ್ ಕೇಳಿಲ್ಲ ಅಂದರೆ ಫೈನ್ ಹಾಕ್ತೀವಿ, ಮತ್ತೆ ಥರ್ಡ್ ಟೈಮ್ ಫೈನ್ ಹಾಕಿಸ್ಕೊಂಡು ಬರ್ತಾರೆ ಅಂದರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀವಿ. ಪಾರ್ಕ್ನಲ್ಲಿ ವಿವಿಧ ಕ್ರೀಡೆಗಳನ್ನು ಆಡೋದ್ರಿಂದ ಪಾರ್ಕ್ನ ಹುಲ್ಲು ಹಾಸು ಹಾಳಾಗಲಿದೆ. ಆ ಸಸಿಗಳಿಗೂ ಜೀವವಿದೆ. ಹೀಗಾಗಿ ಕ್ರೀಡೆಗಳಿಗೆ ಅವಕಾಶ ಇಲ್ಲ. ಮೊದಲ ಬಾರಿಗೆ ಇಂತಹ ಕ್ರೀಡೆಗಳನ್ನು ಆಡೋರಿಗೆ ತೋಟಗಾರಿಕೆ ಇಲಾಖೆಯಿಂದ ಎಚ್ಚರಿಕೆ ಕೊಡಲಾಗುತ್ತೆ. 2ನೇ ಬಾರಿಗೆ 500 ರೂಪಾಯಿ ದಂಡ ಹಾಕಲಾಗುತ್ತೆ. 3ನೇ ಬಾರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕಿ ಕುಸುಮಾ ಎಚ್ಚರಿಸಿದ್ದಾರೆ. ಸೆಟ್ಲ್ ಕಾಕ್ ಜಾಸ್ತಿ ಇದ್ದಾರೆ. ಫ್ರಿಸ್ಬಿ ಅಂತ ಒಂದು ಅದು ತಟ್ಟೆ ಬಿಸಾಕಿ ಆಡ್ತಾರಲ್ಲ, ಅದು ಏನಾಗುತ್ತೆ, ನಮಗೆ ಅವ್ರು ಎಲ್ಲೆಲ್ಲ ಆಟ ಆಡ್ತಿರ್ತಾರೆ ಅಲ್ಲೆಲ್ಲ ಹುಲ್ಲು ಹಾಸು ಎಲ್ಲ ಹಾಳಾಗ್ತಾ ಇದೆ. ಸೊ ಇಲ್ಲಿ ನಾವು ಅದಕ್ಕೆ ಜೀವ ಇದೆ ಅನ್ನೋದು ಎಲ್ಲರೂ ತಿಳ್ಕೊಬೇಕು. ಫಸ್ಟು ಗ್ರೌಂಡಲ್ಲಿ ಹೋಗಿ ಆಟ ಆಡಿ, ನೀವು ಪಾರ್ಕಲ್ಲಿ ಬನ್ನಿ, ಕೂತ್ಕೊಳ್ಳಿ, ವಾಕ್ ಮಾಡಿ, ಪರಿಸರನ ಎಂಜಾಯ್ ಮಾಡಿ, ಆಕ್ಸಿಜನ್ ತಗೊಳ್ಳಿ. ಅದನ್ನು ಬಿಟ್ಟು ಇಲ್ಲೇ ಆಟ ಆಡ್ತೀವಿ ಎಲ್ಲ ಮಾಡ್ತೀವಿ ಅಂದರೆ ಎಲ್ಲ ಒಂದೇ ಕಡೆ ನಿಮ್ಗೆ ಸಿಗೋದಿಲ್ಲ. ಸೊ ಅದಕ್ಕೆ ಅಂತ ಸಪ್ರೇಟ್ ಗ್ರೌಂಡ್ಗಳಿರ್ತವೆ, ಅಲ್ಲಿ ಹೋಗಿ ಆಟ ಆಡಿ ದಯವಿಟ್ಟು. ಈ ನಿರ್ಧಾರವನ್ನು ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಸ್ವಾಗತಿಸಿದೆ. ಒಟ್ನಲ್ಲಿ ಪಾರ್ಕ್ನ ಪ್ರಕೃತಿ ಸೌಂದರ್ಯ, ಶುದ್ಧ ಗಾಳಿಯ ಜೊತೆ ಎಂಜಾಯ್ ಮಾಡಿ ಪಾರ್ಕ್ ಉಳಿಸಿ ಅಂತ ತೋಟಗಾರಿಕೆ ಇಲಾಖೆ ಕೇಳಿಕೊಳ್ಳುತ್ತಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.